ನಮಸ್ಕಾರ. ಮಾಲ್ನೀಸ್ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ಇವತ್ತು ಮೂಲಂಗಿ ಪರೋಟ ಮಾಡ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಮೂಲಂಗಿನ ತುರಿದ್ಬಿಟ್ಟು ಅದನ್ನು ಹಿಂಡ್ಬಿಟ್ಟು ಈ ಥರ ರಸ ತೆಗೆದಿದ್ದೀನಿ. ಇದನ್ನು ಚಪಾತಿ ಹಿಟ್ಟು ಕಲಸಕ್ಕೆ ಉಪಯೋಗಿಸ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಒಂದೊಂದಾಗಿ ಹಾಕ್ತೀನಿ, ತೋರಿಸ್ತೀನಿ. ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಜೀರಿಗೆ ಪುಡಿ ಇಲ್ಲದೆ ಇದ್ದರೆ ಜೀರಿಗೆ ಏನಾದರೂ ಹಾಕ್ಕೋಬೋದು. ಆಮೇಲೆ 1 ಟೀ ಸ್ಪೂನು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹುರಿಯೋಣ ಇದನ್ನು. ನೋಡಿ, ಬೆಂದಿದೆ. ಈಗ ಮೂಲಂಗಿ ಪರೋಟನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇಷ್ಟು ಗಾತ್ರದ ಉಂಡೆ ತೊಗೊಂಡಿದ್ದೀನಿ. ಈಗ ಅದಕ್ಕೆ ತೆಳ್ಳಗೆ ಕರಿತೀನಿ. ಇದು 2 ಚಪಾತಿ ಮಧ್ಯ ಇಟ್ಬಿಟ್ಟು ಮಾಡೋ ಮೂಲಂಗಿ ಪರಾಟ. ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂತ. ನೋಡಿ, ಇದನ್ನು ಹಾಗೆ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೂಲಂಗಿನ ಫ್ರೈ ಮಾಡಿಟ್ಟಿದ್ನಲ್ಲ, ಅದನ್ನು ಹೀಗೆ ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲೂ ತುಂಬ ಗ್ಯಾಪ್ ಬಿಡದೇ ಇರೋ ಹಾಗೆ ಈ ಮೂಲಂಗಿ ಮಸಾಲೆನ ಈ ಥರ ಹಾಕಿ, ಆಮೇಲೀಗ ಇನ್ನೊಂದು ಚಪಾತಿನ ಹೀಗೆ ಅದ್ರ ಮೇಲಿಟ್ಟು ತುಂಬ ಲೈಟಾಗಿ ಒಂದ್ಸಲಿ ಹೀಗೆ ಆಡಿಸೋಣ. ತುಂಬ ಲೈಟಾಗಿ ಒಂದು ರೆಡಿಯಾಗಿದೆ. ನೋಡಿ, ಕಾವಲಿ ಇಟ್ಟಿದ್ದೀನಿ. ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ.
ನೋಡಿ ರೆಡಿಯಾಗಿದೆ. ನೋಡಿ ರುಚಿಯಾದ ಮೂಲಿ ಪರೋಟ ರೆಡಿಯಾಗಿದೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.